ರಾಜ್, ನೀವು ಸೈನ್ ತಗೊಂಡಿದ್ದು ಈ ಕಾರಣಕ್ಕ? ಮತ್ತೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂದ್ರೆ? ಅಲ್ಲ ರೀ, ಮದ್ವೆ ಮಂಟಪದಲ್ಲಿ ಕೂರ್ಬೇಕಾಗಿದ್ ಮಗನ್ನ ಅಲ್ಲಿ ಕರ್ಕೊಂಡೋಗಿ ಸೇರಿಸ್ತೀನಿ ಅಂದ್ರೆ ಅವ್ರಮ್ಮ ಬಿಟ್ಬಿಡ್ತಾರ? ನನ್ನನ್ ಸಿಗ್ದು ಮದ್ವೆಗೆ ತೋರಣ ಕಟ್ಬಿಡ್ತಿದ್ರು. ಇನ್ ಮಹೇಶ್ ಸರ್ ಬರೋ ದುಡ್ಡು ಕೈ ತಪ್ಪಿಡುತ್ತೆ ಅಂತ ಬಾಯಿ ಬಡ್ಕೊಬಿಡೋರು. ಮತ್ತೆ ನಿಮ್ ತಲೆ ತಿಂದು 3 ಗಂಟೆ ಹಾಕ್ಸಿರೋರು. ಅದಕ್ಕೆ ಮಸಾಲೆ ರುಬ್ಬಿ ಕುರಿನ್ ಚೆನ್ನಾಗಿ ಕೊಪ್ಸಿ ಡೌಟೇ ಬರ್ದಿರಾಗೆ. ನಿಜ ಹೇಳ್ಬೇಕು ಅಂತಂದ್ರೆ ನೀವ್ ಅವ್ನ ಬಲಿ ಕೊಟ್ಟಿಲ್ಲ, ನೀವು ಒಳ್ಳೇದೇ ಮಾಡಿದೀರ. ಕೆಟ್ಟವರಿಗೂ ಒಳ್ಳೇದಾಗ್ಲಿ ಅನ್ಕೋತಿದಿರಲ್ಲ, ಎಷ್ಟು ಒಳ್ಳೆ ಮನ್ಸು ನಿಮ್ದು ರಾಜ್. ಸುಮ್ಮನೆ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಓಯ್ ಮುನಿಯಮ್ಮ, ಏನಾಯ್ತು? ಏನಿಲ್ಲ. ನೋಡ್ತಾರಿ, ಪುರುಷಿ ವಾಪಸ್ ಬರ್ಬೇಕಾದ್ರೆ ಜೆಂಟಲ್ಮನ್ ಆಗಿ ಬರ್ತಾರೆ. ಡೋಂಟ್ ವರಿ, ಇದರಿಂದ ಎಲ್ರಿಗೂ ಒಳ್ಳೇದೇ ಆಗತ್ತೆ. ಯಾಕ್ರ ಕಟ್ಟಾಗ್ತಾ ಇದಾರಲ್ಲೇ? ಬಿಟ್ಬಿಡ್ರದೇ, ಮದ್ವೆ ಗಂಡು ಕಾಣಲ್ಲ ಅದೇ ಮದ್ವೆ ಕಟ್ರೋದಂತ ಇವತ್ತು ಬಿಟ್ಬಿಡ್ರ. ಮದುವೆಗಿಂತ ಜೀವನ ಮುಖ್ಯ ಅಲ್ವಾ? ಲೇ, ಅಷ್ಟು ಕಷ್ಟಪಟ್ಬಿಟ್ಟು ಆರಾಧವ್ರನ್ನ ಪಟಾಯಿಸ್ಕೊಂಡಿದ್ದೀರಿ, ಇನ್ನೇನ್ ಮದ್ವೆ ಅಂಥದ್ರಲ್ಲಿ ನನ್ನ ಜೀವನ ಹಾಳು ಮಾಡಕ್ ಹೊರಟಿದ್ಯಲ್ಲೇ. ಸುಮ್ಮನೆ ಬಿಡಲ್ಲ ಕಡೆ ನಿನ್ನ. ನಮ್ಮಂಗೆ ಹೇಳಿ ರೌಡಿಗಳನ್ನ ಕರ್ಸಿ ನಿನ್ನ ಚೆನ್ನಾಗಿ ಹೊಡ್ತಿ ಕೈ ಕಾಲು ಮುರಿಸಿದ್ರೆ ಬುದ್ಧಿ ಬರೋದು ನಿನಗೆ. ವೈಲೆನ್ಸ್ ಈಸ್ ಟೂ ಬ್ಯಾಡ್. ನೋಡಿ, ನಿಮ್ಮ ಮನಸ್ಸಿಗೆ ಎಷ್ಟು ಡಿಸ್ಟರ್ಬ್ ಆಗಿದೆ, ಅದನ್ನು ಸರಿ ಮಾಡೋದಕ್ಕೆ ನಾವು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋದು. ನೀನು ಬಾಕ ಮುಚ್ಚದೆ, ನೀನೇನೋ ಸರಿ ಮಾಡೋದಲ್ಲೇ. ನಾನು ಸರಿಯಾಗಿ ಕಣ ಕುಡ್ಕೊಂಬಂದು ಮಾತಾಡ್ತಿರೋದು ನೀನು. ತಲೆ ಕೆಟ್ಟಿರೋದು ತಿರುಗಿ ಕಣದೇ. ಎಲ್ಲರೂ ನನಗೆ ತಲೆ ಕೆಟ್ಟವನು ಅಂತಾನೆ ಕರೆಯೋದು. ಗೊತ್ತಾಯ್ತಾ? ಈಗಾರ ಗೊತ್ತಾಯ್ತಾ ನಿಂಗೆ ತಲೆ ಕೆಟ್ಟಿದೆತ್ತಾ? ಬಿಡೋದಲ್ಲೇ. ಅವ್ರ ಕಣ್ಣಲ್ಲಿ ಇವರು, ಇವ್ರ ಕಣ್ಣಲ್ಲಿ ಅವರು, ಎಲ್ರೂ ಹುಚ್ಚರೇ. ಯಾಕೋ ಹಿಂಗ್ ತಲೆ ತಿಂತಿದ್ಯಲ್ಲೇ? ಆರಾಧವ್ರನ್ನ ಮದುವೆ ಮಾಡ್ಕೊಂಡು ಹೆಂಗೋ ಆರಾಮಾಗಿರ್ತೀನಿ ಕಣ. ಅಲ್ಲ, ನಾನು ಕುಡಿಯೋದು ಅವಳಿಗೆ ಪ್ರಾಬ್ಲಮ್ ಇಲ್ಲ, ನಿಮ್ದೇದ್ರೂ ಪ್ರಾಬ್ಲಮ್ಮು. ಆರಾಮಾಗಿರೋದಕ್ಕೆ ಬಿಟ್ಬಿಡ್ರಲ್ಲೇ. ಆರಾಮಾಗಿರ್ಲಿ ಅಂತಾನೆ ನಿಮ್ಮಮ್ಮ ನಿಮ್ಮನ್ನ ಇಲ್ಲಿಗೆ ಸೇರಿಸಿರೋದು. ಏನ ನವಮಾನ ಏನ್ ಕತೆ ಹೇಳ್ತಾ ಇದ್ಯಾ? ವಿ ಆರ್ ನಾಟ್ ಸ್ಟೋರಿ ಟೆಲರ್ಸ್, ವಿ ಆರ್ ಆಲ್ಕೋಹಾಲ್ ಡಿ ಎಡಿಟಿಂಗ್ ಟ್ರೈನರ್ಸ್. ನಮ್ಮಮ್ಮ ನನಗೆ ಹೇಳ್ದೆ ಏನೋ ಮಾಡಲ್ಲ, ಅಂತದ್ರಲ್ಲಿ ಎಲ್ಲ ನೀವೇ ಏನೋ ಮಾಡ್ತಾ ಇದ್ದೀರಾ. ಚಿದು ಬಸ್ ಆ ಫೈಲ್ ತೊಂಬ. ಓಕೆ ಬಸ್. ಓದ್. ಪಾರ್ವತಿ ವಿಷಯ ಮದ್ಯಪಾನ ಬಿಡಿಸುವ ಸಲುವಾಗಿ. ಪ್ರಕೃತಿಧಾಮ ಮದ್ಯಪಾನ ವಿಮುಕ್ತಿ ಕೇಂದ್ರಕ್ಕೆ ನನ್ನ ಸಂಬಂಧಿಯಾದ ಪುರುಷೋತ್ತಮ ಅವರನ್ನು ಮದ್ಯಪಾನದಿಂದ ವಿಮುಕ್ತಿ ಕೊಡಲೆಂದು ನಮ್ಮೆಲ್ಲರ ಸಮ್ಮತಿ ಇದೆ. ನನ್ನ ಜೀವನದ ಬೀದಿಗೆ ತಂದ್ಬಿಟ್ರಲ್ಲಪ್ಪ. ಎಂತಿ ಪುರುಷೋತ್ತಮನ ಸಂಬಂಧಿಗಳು. ಯಾ, ನಿಮ್ಮಮ್ಮ ಮಹೇಶ ಡಾಟ್ ಬ್ರಾಕೆಟಲ್ಲಿ ಮಾವ. ಆರಾಧನಾ ಕನ್ಫರ್ಮೇಶನ್ ಸಿಕ್ತಾ? ಇನ್ನು ಬೇಕಾ? ಕಟ್ ಬಿಚ್ಚಿರಲೇ, ಕಟ್ ಹಾಕ್ಬಿಟ್ಟಿರಲೇ ಮಕ್ಕಳೇ, ಬಿಟ್ರಲೇ ನಿಮ್ ಬಕ ಮುಚ್ಚ. ಹೋ, ನೀವು ಬರ್ಬಾರ್ದರ ಕಟ್ ಹಾಕ್ಬಿಟ್ರಲ್ಲ ಅದಲ್ಲ ಮಕ್ಕಳೇ. ಯಾಕ್ರಿ, ಏನಾಯ್ತು? ನಾನೇನಾದ್ರೂ ತಪ್ಪು ಮಾಡದ್ನಾ?
ಏನ್ರಿ ನೀವು ಅಳ್ತಿಲ್ಲ ಅನ್ನೋ ತಲೆ ನಡೆಸ್ತಾ ಇದ್ದೀರಾ? ಅಯ್ಯೋ ಅಪ್ಪ, ಈ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಇದು ಅಳ್ತಿರೋದಲ್ಲ, ಖುಷಿಗೆ ಬರ್ತಿರೋ ಕಣ್ಣೀರು. ಆಹಾ, ಅದೇನ್ ಡೌ ಮಾಡ್ತೀರಿ? ಅಳ್ತಿಲ್ಲ ಅಂದ್ರೆ ಕಣ್ಣೀರ್ ಯಾಕೆ ಬರುತ್ತೆ? ಇಷ್ಟು ವರ್ಷ ಜೀವನದಲ್ಲಿ ಬರೀ ಹೊಡೆದಾಡಿದ್ದೀನಿ. ಅಮ್ಮನಿಗೋಸ್ಕರ, ಸಿರಿಗೋಸ್ಕರ, ಬದುಕಿಗೋಸ್ಕರ, ಬದುಕಲೇಬೇಕು ಅನ್ನೋ ಜಿದ್ಗೋಸ್ಕರ. ಆದ್ರೆ ನನಗೋಸ್ಕರ ನಾನು ಯಾವತ್ತೂ ಹೊಡೆದಾಡಿರ್ಲಿಲ್ಲ. ನನಗೋಸ್ಕರನ ಯಾರೂ ಹೊಡೆದಾಡಿರ್ಲಿಲ್ಲ. ಆದ್ರೆ ಮೊದಲನೇ ಸಲ ನನ್ನ ಭಾವನೆಗೂ ಬೆಲೆ ಇದೆ ಅಂತ ಹೊಡೆದಾಡಿದ ವ್ಯಕ್ತಿ ಅಂದ್ರೆ ಅದು ನೀವೇ. ನನ್ನ ಜೀವನದಲ್ಲೂ ಈ ಥರ ಎಲ್ಲ ಆಗ್ಬೋದು ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ರಾಜ್. ಆದ್ರೆ ನಡೆದೋಯ್ತು. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಖುಷಿ ಕಾರಣನೇ ನೀವು. ಮದ್ವೆ ಅನ್ನೋ ಕಾರಣಕ್ಕೆ ಜೀವನದ ಮೇಲೆ ಭರವಸೆನೆ ಕಳ್ಕೊಂಡ್ಬಿಟ್ಟಿದೆ ರಾಜ್. ಈಗ ಹೊಸದಾಗಿ ಬದುಕೋ ಆಸೆ ಚಿಗುರ್ತಾ ಇದೆ. ನಿಮ್ಮಿಂದಾಗಿ ನಾನು ಸ್ಪೆಷಲ್ ಅನ್ನೋ ಫೀಲ್ ಬರ್ತಿದೆ. ಓ ಕಾಮ್ ಡೌನ್. ಖುಷಿಗೂ ಅಳ್ಬೇಡ್ರಿ, ಭಯ ಆಗತ್ ನನಗೆ. ಇವತ್ತಿಂದ ನೀವು ನನಗೆ ಸ್ಪೆಷಲ್ ಫ್ರೆಂಡ್ಸ್. ಅಂತೂ ಅದ್ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ, ಮತ್ತೆ ಮುನಿಯಮ್ಮ ನನ್ನ ಫ್ರೆಂಡ್ ಅಂತ ಒಪ್ಕೊಂಡ್ಲು. ಯಾಕೆ, ಏನಾಯ್ತು? ನಕ್ಕರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ? ನೀವ್ ಯಾವಾಗ್ಲೂ ಇದೇ ತರ ಇರಿ. ಯಾಕ್ರಿ, ನಿದ್ದೆ ಬರ್ತಾ ಇಲ್ವಾ? ಅಮಲನಿಗೆ ಮೂರ್ತಿ ಮೇಲೆ ಅಷ್ಟೊಂದು ಸಿಟ್ಟು ಯಾಕಿರಬಹುದು? ಸಿಟ್ಟ ಅಮ್ಲಂಗೆ ಮೂರ್ತಿ ಮೇಲ? ನಿಮಗೆ ಯಾಕ್ರಿ ಹಾಗನ್ನಿಸ್ತು? ಹಾಗನ್ಸೋದಕ್ಕೆ ಕಾರಣಗಳು ಬೇಕಿಲ್ಲ ಸಾವಿತ್ರಿ. ಸುಮಾರು ಎಕ್ಸಾಂಪಲ್ಸ್ ಕಣ್ಮುಂದೆನೇ ಇದೆ. ಅವನ್ನ ಕಂಡ್ರೆ ಸಾಕು ಸಿಡಿಮಿಡಿ ಅಂತಾಳೆ. ಅವನು ಸುಮ್ಮನೆ ಇದ್ರು ಶಿವಳೆ ಮಾತಿಗೆ ಮಾತು ಬೆಳೆಸ್ತಾಳೆ. ಸುಮ್ಮನೆ ಹಾಗೆಲ್ಲ ಯೋಚನೆ ಮಾಡಬೇಡ್ರಿ. ನಮ್ಮಮ್ಮ ಬಗ್ಗೆ ನಿಮಗೆ ಗೊತ್ತಲ್ಲ, ಅವಳಿಗೆ ಹುಷಾರಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾಳೆ. ಅದು ನಿಜನೇ ಆಗಿದ್ದಿದ್ರೆ ನಾನು ಸುಮ್ಮನಾಗ್ಬಿಡ್ತಿದ್ದೆ. ಆದರೆ ಈ ವಿಷಯ ಅಷ್ಟೊಂದು ಸಿಂಪಲ್ ಆಗಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ದೊಡ್ಡ ಅನಾಹುತ ಆಗೋದಿದೆ ಅಂತ ಭಯ ಆಗ್ತಿದೆ ನನಗೆ. ಯಾಕ್ರಿ, ಈಗೆಲ್ಲ ಸರಿಯಾಗೇ ಇದೆಯಲ್ಲ, ಅಮ್ಮ ಕೂಡ ಆರಾಮಾಗೇ ಇದ್ದಾಳೆ. ಅದೇ ನನ್ನ ಭಯಕ್ಕೆ ಕಾರಣ ಆಗಿರೋದು. ಈ ಮೌನ, ಈ ಶಾಂತಿ, ಈ ಒಟ್ಟೊಟ್ಟಿಗೆ ಇದ್ರೆ ತಂತಾನೇ ಭಯನ ಹುಟ್ಟಾಕುತ್ತೆ. ಸಮುದ್ರದಲ್ಲಿ ಚಂಡಮಾರುತ ಹೇಳೋ ಮೊದಲು ಒಂದು ಪ್ರಶಾಂತತೆ ಇರುತ್ತಲ್ಲ, ಹಾಗನ್ನಿಸ್ತಾ ಇದೆ ಇದು. ರಾಜ್
ರಾಜ್ ಒಂದ್ ನಿಮಿಷ. ಯಾಕ್ರಿ ಮುನಿಯಮ್ಮ, ಏನಾಯ್ತು? ನಾವು ಲೇಟಾಗಿ ಬಂದಿದೀವಿ. ಮನೇಲಿ ಯಾರಾದ್ರೂ ನೋಡಿದ್ರೆ ಸುಮ್ನೆ ರಾಧ ಅಂತ ಆಗುತ್ತೆ. ಅದ್ರಲ್ಲೂ ನಮ್ಮಿಬ್ರನ್ನ ಒಟ್ಟಿಗೆ ನೋಡಿದ್ರಂತೂ ಅಷ್ಟೆ, ಮುಗೀತು ಕತೆ. ನೋಡಿದ್ರೆ ಏನ್ರಿ ಈಗ? ನಾವ್ಯಾಕೆ ಅವ್ರಿಗೆ ಹೆದರ್ಕೋಬೇಕು? ಅವ್ರ ಬಗ್ಗೆ ಗೊತ್ತಿದ್ದು ಹೀಗೆ ಹೇಳ್ತಿದಿರಲ್ಲ. ಹಂಗಂತೀರಾ? ಹೌದು, ಮಹೇಶ್ ಸರು ಮತ್ತೆ ಅವ್ರ ಅಕ್ಕ ಹೇಗ್ ಗಲಾಟೆ ಮಾಡಿದ್ರು ಅಂತ ನಿಮಗ್ ಗೊತ್ತಲ್ವಾ? ಈಗೇನು, ನಾವಿಬ್ರು ಒಟ್ಟಿಗೆ ಒಳಗಡೆ ಹೋದ್ರೆ ತಾನೇ ನಿಮ್ಗೆ ಪ್ರಾಬ್ಲಮ್ಮು? ಇದೊಳ್ಳೆ ಕಥೆ ಆಯ್ತು ಕಣ್ರಿ ನಿಮ್ದು. ನೋಡಿದ್ರೆ ಒಳ್ಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋ ತರ ಬಿಲ್ಡಪ್ ಕೊಡ್ತೀರಾ. ಆಫ್ಟರ್ ಆಲ್ ಆ ಮಹೇಶ್ ಸರಿಗೆ ಎದುರ್ಕೋತೀರಾ. ಮತ್ತೆ ಮನೇಲಿ ಗಲಾಟೆ ಆಗೋದ್ ಬೇಡ ಅಂತ ಅಷ್ಟೇ. ನೋಡ್ರಿ, ನಾನು ಯಾರಿಗೂ ಎದುರ್ಕೊಳ್ಳಲ್ಲ. ನಿಮ್ಗೆ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ. ಹೇಳಿ, ಏನು ಮಾಡೋಣ? ನನಗೂ ಗೊತ್ತಾಗ್ತಿಲ್ಲ. ಒಂದು ಐಡಿಯಾ ಸಿಕ್ತು. ಏನು? ಸಿಂಪಲ್ ಮುನಿಯಮ್ಮ, ಮೊದಲು ನೀವು ಹೋಗಿ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬರ್ತೀನಿ. ಅಲ್ಲ, ನೀವೊಬ್ರೆ ಎಷ್ಟೊತ್ತು ಅಂತ ಇಲ್ಲಿ ನಿಂತಿರ್ತೀರಾ? ನೋ ಪ್ರಾಬ್ಲಮ್, ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಸರಿ. ನನ್ನ ಹೆಂಡ್ತಿ ಮಗಳು ಇಷ್ಟೊತ್ತಲ್ಲಿ ಒಬ್ಬೊಬ್ಬಳೆ ಓಡಾಡ್ತಾ ಇದ್ದಾಳೆ. ಏ ರೇವತಿ, ಈ ಮನೇಲಿ ಯಾರು ಹೇಳೋರು ಕೇಳೋರು ಇಲ್ವಾ? ಯಾವಾಗಂದ್ರೆ ಅವಾಗ ಹೋಗಕ್ಕೆ, ಯಾವಾಗಂದ್ರೆ ಅವಾಗ ಬರಾಕೆ ಇದೆ ಧರ್ಮದ ಛತ್ರನ. ಬಹಳ ಕಿಲಾಡಿನ ಇವಳು.